ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊತಾನೆ. ಹಂಗೆ ಊರಿಗೆಲ್ಲ ಹೋಗಿ ಊರಾಗೆಲ್ಲ ಇದ್ದು ಬಂದು ಅದರದ್ದೆಲ್ಲ ವೀಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಆಯ್ತು. ಈಗೇನಂತ ಹೇಳಿದ್ರೆ ಮತ್ತು ನಮ್ಮ ರೂಟೀನಿಗೆ ನಾವು ಹೊಂದ್ಕೊಂಡ್ವಿ ನೋಡ್ರಿ. ಬಂದ್ವಿ ಸೇಮ್ ಮತ್ತಿನ ರೂಟೀನ್. ಬೆಳಿಗ್ಗೆ ರೊಟ್ಟಿ ಪಲ್ಯ ಗೋಬಿ ಈ ಥರ ಏನು ರೂಟೀನ್ ಶುರು ಆಕತ್ತೆ ನೋಡ್ರಿ. ಆಲ್ಮೋಸ್ಟ್ ನೋಡಿರ್ತೀರಿ, ನನ್ನ ವಿಡಿಯೋ ನೋಡಿದವ್ರು ಎಲ್ಲರಿಗೂ ಗೊತ್ತಿರ್ತೈತಿ. ಹಂಗೆ ಈಗ ಇವತ್ತು ನಾನು ಏನಂತ ಹೇಳಿದರೆ ಕುಂಬಳಕಾಯಿ ಪಲ್ಯ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ನು ನೀವು ಮಾಡಿರಿ ಅಂತ ಹೇಳ್ತೀನಿ. ನಾನೇನಂತ ಹೇಳಿದರೆ ಇವತ್ತು ರೊಟ್ಟಿ ಆಮೇಲೆ ಪಲ್ಯಕ್ಕಂತ ಹೇಳಿದ್ರೆ ಕುಂಬಳಕಾಯಿ ಪಲ್ಯನ ಮಾಡ್ಕೊಳಕತ್ತಿದ್ದೆ ರೀ. ಅದಕ್ಕೆ ಕುಂಬಳಕಾಯಿ ಪಲ್ಯಕ್ಕೆ ಹಸಿ ಖಾರ ಬೇಕಾಗಿತ್ತಲ್ಲ, ಹಾಗಾಗಿ ನಾನಿಲ್ಲಿ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡ್ರಾತಂಥೇಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಈಗ ನೋಡಿರಿ ಫಸ್ಟಿಗೆ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ಕುಂಬಳಕಾಯಿನ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡೆ ರೀ. ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಖಾರ ಏನು ನಾನು ಮಿಕ್ಸಿಗೆ ಹಾಕ್ಕೊಂಡೆಲ್ಲ ಮೆಣಸಿನ್ಕಾಯ್ದೆ ಅದನ್ನು ಹಸಿ ಖಾರ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ಇದೆಲ್ಲನೂ ಹಾಕಿ ಆಮೇಲೆ ಯಾವುದನ್ನಾಗಲಿ ಉಳ್ಳಾಗಡ್ಡಿ ಆಗಲಿ ಇಲ್ಲ ಅಂತಂದ್ರೆ ಯಾವ್ದಾರ ತರಕಾರಿ ನಮ್ಗೆ ಎಣ್ಣೆ ಒಳಗೆ ನಾವು ಫ್ರೈ ಮಾಡುವಾಗ ಅದು ಲಘುನೇ ಬೇಯಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಅದು ಲಘುನ ಬೇಯುವಂಥದ್ದು ರೀ. ಸೊ ಹಾಗಾಗಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುಂಬಳಕಾಯಿನ ಫ್ರೈ ಮಾಡ್ಕೊಂಡಿದ್ದೆ ಎಣ್ಣೆಯಾಗ. ಆಮೇಲೆ ಒಂದು ಬೆಳ್ಳುಳ್ಳಿ ಹಸಿ ಖಾರ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಎಲ್ಲನೂ ಹಾಕಿ ಈಗ ನಾನು ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡ್ರಿ. ಕುಂಬಳಕಾಯಿ ಪಲ್ಯಕ್ಕೆ ಏನಂತ ಹೇಳಿದರೆ ಬೆಳ್ಳುಳ್ಳಿನ ಮೇನಾಗಿ ಹಾಕಿ ಮಾಡುವಂಥದ್ದು ರೀ. ನಮ್ಮ ಕಡೆ ಮಾತ್ರ ನಾವು ಇದೇ ರೀತಿನ ಮಾಡುವಂಥದ್ದು. ಆಮೇಲೆ ಅದು ಪಲ್ಯ ಏನಂತ ಹೇಳಿದ್ರೆ ಹಸಿ ಖಾರ ಬೆಳ್ಳುಳ್ಳಿ ಈ ರೀತಿ ಏನು ಇರ್ತೈತಲ್ರಿ ಅದ ಒಂದು ಜಾಸ್ತಿ ಅದಕ್ಕೆ ರುಚಿ ಕೊಡುವಂಥದ್ದು. ಹಾಗಾಗಿ ಹಸಿ ಖಾರನ ಜಾಸ್ತಿ ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ಹಸಿ ಖಾರನ ಯೂಸ್ ಮಾಡ್ತೀವಿ. ಈ ಕುಂಬಳಕಾಯಿಗಂತೂ ಇನ್ನೂ ಹಸಿ ಖಾರನ ಬೇಕಾಗಿರುವಂಥದ್ದು. ಒಣ ಖಾರ ಪುಡಿ ಎಲ್ಲ ಹಾಕಿ ಮಾಡಿದರೆ ಅಷ್ಟು ರುಚಿ ಬರೋಂಗಿಲ್ಲ ಅದು ಪಲ್ಯ. ಸೊ ಹಂಗೆ ಪಲ್ಯ ಎಲ್ಲನೂ ಮಾಡಿಕೊಂಡೆ. ಪಲ್ಯ ಮಾಡ್ಕೊಂಡಾದ್ಮೇಲೆ ಈಗ ಮತ್ತು ರೊಟ್ಟಿ ನೋಡ್ರಿ, ಜೋಳದ ರೊಟ್ಟಿ ಮಾಡ್ಕೊಳಕತ್ತೇನೆ. ಹಂಗಲ್ರಿ ಊರಿಗೆ ಹೋಗಿ ಎಲ್ಲ ಮಸ್ತಾಗಿ ಅಡ್ಡಾಡಿಕೊಂಡು ಇದ್ದು ಬಂದ್ವಿ. ರೊಟ್ಟಿ ಎಲ್ಲ ಮಾಡ್ಕೊಂಡ್ವಿ. ಹಂಗೆ ನಾನು ಮತ್ತು ಈ ವಿಡಿಯೋದಾಗ ಏನಂತ ಹೇಳಿದರೆ ಸ್ಯಾಟರ್ಡೇ ಆಮೇಲೆ ಸಂಡೇ 2 ದಿನದ ವ್ಲಾಗ್ನು ಆ್ಯಡ್ ಮಾಡಿ ಹಾಕ್ದಂಥದ್ದು ರೀ. ಇದು ಶನಿವಾರದ್ದನ. ನಾವು ಶನಿವಾರ ಸಂತೆ ಇತ್ತಲ್ರಿ ಹೊಂಟಿದ್ವಿ, ಹಾಗಾಗಿ ಗುಬ್ಬಿಗೆಲ್ಲ ರೆಡಿ ಮಾಡಿದ್ದೆ. ಹೋಗಿ ಬಂದ್ವಿ ನೋಡ್ರಿ ಮಾರ್ಕೆಟಿಗೆ ಅವತ್ತು. ಹಂಗೆ ಮತ್ತು ಇದೇನೈತಲ್ಲ ಇದು ಸಂಡೇಯಿಂದ ನಾನು ಕಂಟಿನ್ಯೂ ಮಾಡ್ಕೊಂಡಂಥ ವ್ಲಾಗ್ ನೋಡ್ರಿ. ಇದು ಸಂಡೇ ಅವತ್ತು ಗೊತ್ತಿರ್ತೈತೆ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ವಿಡಿಯೋ ನೋಡೋರಿಗೆ. ಏನಂತ ಹೇಳಿದರೆ ಸಂಡೇ ರೊಟ್ಟಿ ಇರೋಂಗಿಲ್ಲ, ಏನಾದ್ರು ಬೇರೆ ಮಾಡ್ಕೊಳ್ಳೋದಿರ್ತೈತಿ. ಸೊ ಹಾಗಾಗಿ ಇವತ್ತು ನಾನು ಪೂರಿ ಮಾಡ್ಕೋಬೇಕಂಥೇಳಿ ಪೂರಿ ಮಾಡ್ಕೊಳತ್ತಿದ್ದೆ. ಹಂಗೆ ಅದಕ್ಕೆ ಪೂರಿ ಜೊತೆಗೆ ಹಚ್ಕೊಳಕಂಥೇಳಿ ಆಲೂಗಡ್ಡೆ ಪಲ್ಯನೂ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಾಗಾಗಿ ಈಗ ನಾನು ಆಲೂಗಡ್ಡಿನ ತೊಳ್ಕೊಂಡು ಕಟ್ ಮಾಡಿ ಕುಕ್ಕರಿಗೆ ಹಾಕಿ ಬೇಯಿಸ್ಕೋಬೇಕಂಥೇಳಿ ಅದನ್ನು ನಾನಿಲ್ಲೇ ರೆಡಿ ಮಾಡ್ಕೊಳಕತ್ತಂಥದ್ದು. ಊರಿಗೆಲ್ಲ ಹೋಗಿದ್ವಲ್ರಿ. ಈಗ ತವ್ರ ಮನೆಗೆ ಹೋದಾಗ ಹೆಂಗತ್ತೆ ಅಂತ ಹೇಳಿದ್ರೆ ನಾನು 8 ದಿನ ಇದ್ದೆ ಅಲ್ಲಿ ಊರಾಗ. ಎಲ್ಲರೂ ಬರುವಾಗ ಕೇಳಕತ್ತಾರೆ ಏನಂತ ಹೇಳಿದ್ರೆ ಬಂದು 2 ದಿನ ಆಯ್ತು ಈಗ ಹೊಂಟ್ಬಿಟ್ಟಿಲ್ಲ ಅಂಥೇಳಿ. ನಾ ಹೇಳಿದೆ 2 ದಿನ ಆಗಿಲ್ಲ, ನಾನು 8 ದಿವಸ ಅದು ಬಂದು ಅಂಥೇಳಿ. ಅದು ಹಂಗೆ ಆಕತ್ರಿ. ಅದೇನು ಅಲ್ಲಿ ಹೋಗಿರ್ತೇವಲ್ಲ 8 ದಿನ ಯಾಕೆ ನಾವು 15 ದಿವಸ ಇದ್ರೂ ನಮ್ಗೆ 2 ದಿನ ಇದ್ದಂಗನ ಅಂಥೇಳಿ ಅನ್ನಿಸ್ತೈತಿ. ಅದು ಇಷ್ಟು ದಿನ ಆಯ್ತು 15 ದಿವಸ ಆಯ್ತು 8 ದಿವಸ ಅಂತ ಹೇಳಿ ಅನ್ಸಿರಂಗೇನೇ ಇಲ್ಲ. 2 ದಿವಸ ಆಯ್ತು ಬಂದು ಆಲ್ರೆಡಿ ಮತ್ತೆ ಹೋಗ್ಬೇಕು ನೋಡು ಅಂಥೇಳಿ ಅನ್ನಿಸ್ತಿರ್ತೈತಿ. ಆಮೇಲೆ ಮತ್ತು ಇನ್ನೊಂದು ಅಂತಂದ್ರೆ ಸ್ಟಾರ್ಟಿಂಗ್ ಹೆಂಗೆ ಆಕಿರ್ತೈತೆ ಅಂತ ಹೇಳಿದ್ರೆ
ಮದುವೆಯಾದ ಸ್ಟಾರ್ಟಿಂಗ್ ಏನಿರ್ತೈತಿ ಅಷ್ಟು ಆ ಕಡೆ ನೆನಪಾಗೋದು ಇರಂಗಿಲ್ಲ. ಆಮೇಲೆ ಅಂದರೆ ಈ ಕಡೆ ಹೊಸ ಜಾಗ ಇರ್ತೈತಲ್ಲ, ಹೀಗಾಗಿ ಒಂದು ಸ್ವಲ್ಪ ಇಲ್ಲಿದೆಲ್ಲ ತಿಳ್ಕೊಳ್ಳೋದು ಈ ರೀತಿ ಒಂದು ಅದ್ರೊಳಗನೆ ಹೋಗ್ಬಿಡ್ತೈತಿ. ಅದು ಮದುವೆಗೆ ಒಂದು ಸ್ವಲ್ಪ ಜಾಸ್ತಿ ಈಗ 4-5 ವರ್ಷ ಆದ ನಂತರ ಏನಾಕೈತೆ ಅಂದರೆ ಜಾಸ್ತಿ ಆ ಕಡೆ ನೆನಪಾಗುವಂಥದ್ದು, ಅದನ್ನು ಮಿಸ್ ಮಾಡ್ಕೊಳ್ಳುವಂಥದ್ದು ಆಕ್ಕೈತೆ ಅಂಥೇಳಿ ನನಗೆ ಅನ್ನಿಸ್ತೈತೆ ರೀ. ಯಾಕಂದ್ರೆ ನನಗೆ ಹಂಗಾಗಿದ್ದೆ. ಯಾಕಂದ್ರೆ ಸ್ಟಾರ್ಟಿಂಗ್ ನನಗೆ ಅಷ್ಟು ಮಿಸ್ ಮಾಡ್ಕೊಳಕತ್ತೇನೆ ನಾನು ಅದು ಅಂಥೇಳಿ ಹಾಗೆಲ್ಲ ಏನು ಅನ್ನಿಸ್ತಿದ್ದೇನೆ ಇಲ್ಲ. ಈಗ ಬರ್ಬರ್ತಾ ಮಿಸ್ ಮಾಡ್ಕೊಳಕತ್ತೇನೆ ಅಂಥೇಳಿ ಅನ್ನಿಸ್ತಿರ್ತೈತಿ. ಆಮೇಲೆ ಹೋಗ್ಬೇಕಂಥೇಳಿ ಅನ್ನಿಸ್ತಿರ್ತೈತಿ. ಒಟ್ಟು ಆ ರೀತಿಯಾಗಿ ಅನಿಸುವಂಥದ್ದು. ಹಂಗೆ ಈಗ ನೋಡ್ರಿ ಮತ್ತು ನಾನು ಪೂರಿಗೆ ಅಂಥೇಳಿ ಹಿಟ್ಟನ್ನ ಕಲಿಸ್ಕೊಳಕತ್ತೀನಿ. ಹಂಗೆ ಅದಕ್ಕೆ ನಾನೇನು ಅಜ್ವಾನ ಎಲ್ಲ ಹಾಕ್ಕೊಂಡೆ ನೋಡ್ರಿ. ಅಜ್ವಾನ ಎಲ್ಲ ಹಾಕ್ಕೊಳ್ಳೋದ್ರಿಂದ ಹೆಲ್ತಿಗೆ ಭಾಳ ಚಲೋ. ಅದು ಏನಂತ ಹೇಳಿದರೆ ನಮ್ಮ ಡೈಜೆಷನನ್ನು ಸರಿಯಾಗಿ ಮಾಡುವಂಥದ್ದು, ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆಯಾಗಿ ಮಾಡುವಂಥದ್ದು ಅಜ್ವಾನ ಅಂತ ಹೇಳ್ತೀವಿ. ಆಮೇಲೆ ಓಂ ಕಾಳು ಅಂತಲೂ ಹೇಳ್ತೀವಿ. ಆಮೇಲೆ ಬಾಣಂತಿಯರ ಏನೀಗ ಡೆಲಿವರಿ ಆಗಿರ್ತೈತಲ್ರಿ ಪಾಪು, ಆಮೇಲೆ ತಾಯಿ ಇರ್ತಾರಲ್ಲ, ಅವಾಗಂತೂ ಅಜ್ವಾನ ಕಂಪಲ್ಸರಿ ಮನ್ಯಾಗ ಇಟ್ಕೊಳಕ್ಕೆ ಬೇಕು. ಏನಂತ ಹೇಳಿದ್ರೆ ಮಗು ಏನಾರ ಕಿರಿಕಿರಿ ಮಾಡಾಕತ್ತಿ ಅಂತ ಹೇಳಿದ್ರೆ, ಅದು ಸಣ್ಣ ಕೂಸು, ಅವಾಗ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಜ್ವಾನ ತಾಯಿಗಳಿಗೆ ತಿನ್ನಿಸ್ತಾರೆ. ಇಲ್ಲಾಂದ್ರೆ ಅದನ್ನು ತಿನ್ನೋದ್ರಿಂದ ಆ ಮಗುಂದು ಹೊಟ್ಟೆನಾರು ಈಗ ಹೊಟ್ಟೆ ನೋವೆಲ್ಲ ಇತ್ತು ಅಂತಂದ್ರೆ ಕಡಿಮೆ ಆಗುವಂಥದ್ದು. ಅಂದ್ರೆ ಹಾಲು ಕುಡಿಸ್ತಿರ್ತೀವಲ್ಲ ಅದ್ರ ಮೂಲಕ ಅದಕ್ಕೆ ಹೋಗಿ ಕಡಿಮೆ ಆಗುವಂಥದ್ದು ಸಣ್ಣ ಮಗುಗೆ 6 ತಿಂಗಳೊಳಗಿಂದ. ಹಾಗಾಗಿ ಅಜ್ವಾನ, ಆಮೇಲೆ ತಾಯಿಗೂ ಅಷ್ಟು ಅವಾಗ ಹೊಟ್ಟೆ ಎಲ್ಲ ಅವಾಗ ಅಷ್ಟು ಸರಿ ಇರಂಗಿಲ್ಲ ರೀ ತಾಯಿಗಳು ಬಾಣಂತ ಅವಾಗ ಖಾರ ಎಲ್ಲ ಜಾಸ್ತಿ ತಿನ್ನಂಗಿಲ್ಲಲ್ಲ. ಹಂಗೆ ಒಟ್ಟು ಒಂದು ಸ್ವಲ್ಪ ಹೊಟ್ಟೆ ಬಗ್ಗೆ ಜಾಸ್ತಿ ಕೇರ್ ತೊಗೊಳ್ಳುವಂಥದ್ದು ತಾಯಿಗಾಗಲಿ ಮಗುಗಾಗಲಿ ಆ ಓಂ ಕಾಳು, ಆಮೇಲೆ ಇಲ್ಲಾಂದ್ರೆ ಅಜ್ವಾನ ಭಾಳ ಒಂದು ಆ ಟೈಮ್ ಒಳಗೆ ಇರುವಂಥದ್ದು ಮನ್ಯಾಗ ಆಲ್ಮೋಸ್ಟ್ ಇರಬೇಕು. ಆಮೇಲೆ ನೀರು ಒಳಗೂ ಹಾಕಿ ಅದನ್ನು ಕುಡಿಯುವಂಥದ್ದು ನೋಡಿರಿ. ಸೊ ಹಂಗೆ ಮತ್ತು ನಾನೀಗ ಏನು ಮಾಡತ್ತೇನೆ ಅಂತ ಹೇಳಿದ್ರೆ ಹೇಳಿದ್ದೆ ಅಲ್ರಿ, ಆಲೂಗಡ್ಡೆ ಪಲ್ಯನ ಈಗ ನಾನು ಮಾಡ್ಕೊಳಕತ್ತೇನೆ ಸಿಂಪಲ್ಲಾಗಿ. ಯಾವ ರೀತಿ ಮಾಡೋದಂತ ಹೇಳ್ತೇನೆ ನೋಡಿರಿ. ಇದು ನಾನಂತೂ ಅಂಥೇಳಿದ್ರೆ ಕುರ್ಮಾ ಎಲ್ಲ ಅಲ್ಲ, ಹಂಗೆ ಆಲೂಗಡ್ಡೆ ಪಲ್ಯ ಸಾದಾ ಏನು ಸ್ಪೆಷಲ್ಲಾಗಿ ಅಂತ ಹೇಳಲ್ಲ, ಅದ್ರ ರುಚಿ ಮಾತ್ರ ಸ್ಪೆಷಲ್ಲಾಗಿಯೇ ಇರ್ತೈತಿ. ಹಂಗೆ ಹಿಂಗೆ ಮಾಡೋಕ್ಕಿಂತ ನನಗಂತೂ ಹಿಂಗೆ ಇಷ್ಟ ಆಕೈತಿ. ಏನಂತ ಹೇಳಿದ್ರೆ ನಾನೀಗ ಉಳ್ಳಾಗಡ್ಡಿನ ಚಲೋ ಹೊತ್ತಂಗೆ ಎಣ್ಣೆಗೆ ಫ್ರೈ ಮಾಡ್ಕೊಳಕತ್ತೇನೆ ನೋಡಿರಿ. ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾ ಈಗೇನು ಮಾಡ್ಕೊಳತ್ತೇನಲ್ರಿ ಇದು ಆಲೂಗಡ್ಡೆ ಪಲ್ಯ, ಇದು ಕರಿ ಅಂತ ಹೇಳಿದ್ರೆ ದೋಸೆಗೆಲ್ಲ ಸರಿ ಆಗುವಂಥದ್ದು. ಪೂರಿಗೆ ಕುರ್ಮಾ ಈ ರೀತಿ ಎಲ್ಲ ಮಾಡ್ಕೊತೀವಿ ನಾವು. ವೆಜಿಟೇಬಲ್ಸ್ ಆಗು ಇಲ್ಲ ಕುರ್ಮಾ ಈ ರೀತಿ ಎಲ್ಲ. ನಾನಿವತ್ತು ಅದಂದ್ರೆ ಬೆಳಿಗ್ಗೆ ಎದ್ದು ಡಿಸೈಡ್ ಮಾಡಿದೆ ಅಂಥದ್ದು ಪೂರಿ ಮಾಡೋಣ ಅಂಥೇಳಿ. ಹಾಗಾಗಿ ಏನು ವಟಾಣಿ ಅದೆಲ್ಲ ಏನು ನೆನೆಸಿ ಹಾಕಿರಲಿಲ್ಲ. ಹಂಗಾಗಿ ನನಗೇನಂದ್ರೆ ಆಲೂಗಡ್ಡೆನೂ ಇತ್ತು, ಮಾಡಿದ್ರಾತಂತ ಹೇಳಿ ಮಾಡತ್ತೀನಿ. ಇದೇನಂತ ಹೇಳಿದ್ರೆ ಈಗ ನಾನೇನು ಮಾಡತ್ತೇನಲ್ರಿ ಪಲ್ಯ ಸೇಮ್ ಹೋಟೆಲ್ ಸ್ಟೈಲ್ ಒಳಗನ ಮಾಡಾಕತ್ತಿದ್ದೆ. ಎಂದಕ್ಕೆ ಅಂತ ಹೇಳಿದ್ರೆ ದೋಸೆಗೆ ಹೋಟೆಲ್ ಒಳಗೆ ಏನು ದೋಸೆ ಒಳಗೆ ಪಲ್ಯ ಕೊಡ್ತಾರಲ್ರಿ ಆಲೂಗಡ್ಡೆ ಪಲ್ಯ, ಆ ರೀತಿಯಾಗಿ ಆಕತ್ರಿ ಈಗ ನಾನು ಮಾಡಾಕತ್ತೇನಲ್ಲ ಪಲ್ಯ ಸೇಮ್ ಅದೇ ರೀತಿನ ಆಗಾಕತ್ತಂಥದ್ದು. ಅದಕ್ಕೆ ನಾನು ಇದನ್ನು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡೆ ರೀ. ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡೆ ನೋಡಿರಿ. ಈ ರೀತಿಯಾಗಿ ಮಾಡ್ಕೊಳತ್ತೀನಿ. ಆಮೇಲೆ ಹಂಗೆ ಆಲೂಗಡ್ಡಿನ ನಾನೇನು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಕುದಿಸಿದ್ದೆಲ್ಲ ಬಿಸಿ ಇತ್ತು, ಒಂದು ಸ್ವಲ್ಪ ಆರೋ ತನಕ ಅದನ್ನೆಲ್ಲನೂ ಮಾಡಿಕೊಂಡೆ ನಾನು. ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಆರಿತಲ್ರಿ, ಹಾಗಾಗಿ ಈಗ ಅದ್ರದ್ದು ಸಿಪ್ಪೆ ತೆಕ್ಕೊಳತ್ತೆ ನೋಡಿರಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ನಾನು ಸ್ಮ್ಯಾಶ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಸೇಮ್ ಹೋಟೆಲ್ ಒಳಗೆ ಏನು ದೋಸೆ ಜೊತೆ ಕೊಡ್ತಾರಲ್ರಿ ಪಲ್ಯ, ಆಲೂಗಡ್ಡೆ ಪಲ್ಯ ಸೇಮ್ ಅದೇ ರೀತಿನೇ ಆಗುವಂಥದ್ದು. ನಮಗೇನಾದರೂ ಇದು ಆ ರೀತಿ ಗಟ್ಟಿ ಬೇಡ ನಮಗೆ ಪೂರಿಗೆಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು. ಇಲ್ಲಪ್ಪ ನಮ್ಗೆ ಅದೇ ರೀತಿನೇ ನಡಿತೈತೆ ಅಂತ ಹೇಳಿದ್ರೆ ಆ ರೀತಿನ ಇಟ್ಕೊಬೋದು. ಆದ್ರೇನು ದೋಸೆಗೆ ಚಲೋ ಆಗುವಂಥದ್ದು ರೀ. ಈಗ ನಾನು ಮಾಡಾಕತ್ತೇನಲ್ಲ ಇದು ದೋಸೆಗೆ ಹೇಳಿ ಮಾಡಿಸಿದಂಥ ಪಲ್ಯ. ಹಂಗೆ ಮತ್ತು ಸಂಡೇ ಇತ್ತಲ್ರಿ, ಸೃಜನೆಲ್ಲ ಮನ್ಯಾಗಿದ್ದ. ಆವಾಗ ಬೀಚ್ಗೆ ಹೋಗೋಣ ಅಂಥೇಳಿ ಶುರು ಮಾಡ್ಕೊಂಡ. ಹಾಗಾಗಿ ಬೀಚ್ಗೆಲ್ಲ ಹೋಗಿದ್ದೂ ಐತಿ. ಆದ್ರೆ ನಾನು ಅದನ್ನೆಲ್ಲನೂ ಈ ವಿಡಿಯೋ ಒಳಗೆ ನಾನು
ಶೇರ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನು ಶೇರ್ ಮಾಡ್ಕೊತೇನೆ ರೀ, ಯಾಕಂದ್ರೆ ದೊಡ್ಡದಕ್ಕೈತೆ ಅದು ವಿಡಿಯೋ. ಸೊ ಹಾಗಾಗಿ ನಾನು ಇದಿಷ್ಟನ್ನು ಇದ್ರೊಳಗೆ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಸೊ ಅವೆಲ್ಲ ಈ ವಿಡಿಯೋನ ನೀವು ನೋಡ್ಬೇಕಂತ ಹೇಳಿದ್ರೆ ನೀವೇನು ಮಾಡ್ಬೇಕು ರೀ, ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ಹಾಕಿದಂಥ ವಿಡಿಯೋ ಎಲ್ಲನೂ ನಿಮ್ಗೆ ನೋಡೋಕೆ ಸಿಗುವಂಥದ್ದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕಂತೂ ಹೋಗಬೇಡ್ರಿ. ಸೊ ನೋಡಿರಿ, ಈ ರೀತಿಯಾಗಿ ಪಲ್ಯ ಆಗಿತ್ತು. ನೋಡೋಕ್ಕೂ ಚಂದ ಕಾಣತೈತೆ ನೋಡಿರಿ, ರುಚಿನೂ ಚಲೋ ಆಗಿರ್ತೈತಿ. ಆಮೇಲೆ ನಮ್ಮ ಕಡೆ ಒಂದು ಸ್ವಲ್ಪ ಸ್ಪೈಸಿ ಜಾಸ್ತಿನ ತಿನ್ನುವಂಥದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಇದಕ್ಕೆ ಒಣ ಖಾರನೂ ಹಾಕ್ಕೊಂಡೆ. ಆಮೇಲೆ ಅರಿಶಿಣ ಪುಡಿ, ಉಪ್ಪು ಎಲ್ಲನೂ ಹಾಕಿ ನಾನೀಗ ಪಲ್ಯನ ರೆಡಿ ಮಾಡಿಕೊಂಡೆ ನೋಡಿರಿ. ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು. ಹಂಗೆ ಪೂರಿನೂ ನಾನು ಮಾಡಿಕೊಂಡೆ. ಅದನ್ನೆಲ್ಲ ನಾನು ಇಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ. ಪೂರಿ ಎಲ್ಲ ಮಾಡೋದನ್ನು ನಾನು ಇಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿಲ್ಲ ನೋಡಿರಿ. ಹಂಗೆ ಇದೆಲ್ಲ ಆದಮೇಲೆ ನಾಷ್ಟ ಎಲ್ಲ ಮಾಡ್ಕೊಂಡಿವ್ರಿ. ಮಾಡ್ಕೊಂಡಾದ್ಮೇಲೆ ಮತ್ತು ನಾನು ಮಧ್ಯಾಹ್ನ ಅನ್ನ ಬಿಸಿ ಅನ್ನ ಏನು ಮಾಡಿದ್ದೆ ಅಲ್ಲ ಗುಬ್ಬಿಗೆ ಅಂಥೇಳಿ ನೋಡ್ರಿ, ಇಲ್ಲೇ ಬಿಸಿ ಅನ್ನ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಕೆಮ್ಮಾತಿದ್ಲು. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಕಡೆದೇನು ಜವಾರಿ ಬೆಳ್ಳುಳ್ಳಿ ತೊಗೊಂಬಂದಿದ್ವಿ ಅಲ್ರಿ, ಅದನ್ನು ಆಕೆಗೆ ಸಣ್ಣ ಸಣ್ಣದು ಪೀಸ ಒಂದು ಸ್ವಲ್ಪ ಕೊಡುವಂಥದ್ದು. ಈ ರೀತಿ ಆಕೆಗೆ ಊಟನ ನಾನು ಮಾಡ್ಸಾತಿದ್ದೆ ನೋಡಿರಿ ಮಧ್ಯಾಹ್ನ. ಸೊ ಈ ಒಂದು ವಿಡಿಯೋನ ನಿಮ್ಮ ಒಂದು ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.